ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಅನಧಿಕೃತ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಮುದ್ದೇಬಿಹಾಳ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹಕ್ಕೆ ಹೋರಾಟಗಾರ್ತಿ ಪತ್ರಕರ್ತೆ ಮಕ್ಕಾ ಮದಿನಾ ಮುಲ್ಲಾ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ಹೋರಾಟದ 6ನೇ ದಿನ ಹಲವು ಹೋರಾಟಗಾರರು ಭೇಟಿ ನೀಡಿ ಬೆಂಬಲ ಸೂಚಿಸಿ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ. ಇಷ್ಟಾದರೂ ಅನಧಿಕೃತ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ನಡೆ ತೀವ್ರ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಯವರು ಒಂದು ಹೋರಾಟ ಇದರಲ್ಲಿ ಉಲ್ಲೇಖ ಏನಪ್ಪಾ ಅಂತಂದ್ರ ಅನಧಿಕೃತ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಎಲ್ಲಾ ಹಳ್ಳಿಗಳ ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ನಗರ ಪ್ರದೇಶದಲ್ಲಾಗಿರ್ಬೋದು, ಎಲ್ಲಾ ಕಡೆನೂ ಅನಧಿಕೃತ ಶಾಲೆಗಳು ಏನಿದಾವೆ ಆ ಶಾಲೆಗಳನ್ನ ಇವತ್ತು ಮುಚ್ಚಬೇಕು, ಅಂದ್ರೆ ಅವನ್ನ ತೆರವುಗೊಳಿಸ್ಬೇಕು ಅಂತಕ್ಕಂತ ಒಂದು ವಿಷಯವನ್ನು ಇಟ್ಕೊಂಡು ಇವರೆಲ್ಲ ಹೋರಾಟ ಮಾಡ್ತಾ ಇದ್ರು. ಅಂದ್ರೆ ಇವತ್ತಿಗೆ ಸುಮಾರು 6 ನಮ್ಮ ಸ್ನೇಹಿತರ ಈ ಹೋರಾಟ ನಡೀತಾ ಇದೆ ಅಂತ ಕೇಳಿದಂತೆ ಇವತ್ತಿಗೆ 6 ದಿನ ಆದ್ರೂ ಕೂಡ ಒಬ್ಬ ಅಧಿಕಾರಿಗಳು ಯಾರು ಕೂಡ ಈ ವೇದಿಕೆ ಮುಂಭಾಗದಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ. ಯಾರು ಬಂದಂತೆ ಯಾರು ಬಂದಿಲ್ಲ. ಯಾವುದೋ ಒಂದು ವೈಯಕ್ತಿಕ ಸಮಸ್ಯೆ ಯಾರಾದ್ರೂ ಹೋರಾಟ ಮಾಡಿದಪ್ಪ ಅಂತಂದ್ರೆ ಆಗಿದ್ದಾಗೆ ಒಂದು ತಾಸನೇ ಬಂದ್ಕಿಂತ ಅಧಿಕಾರಿಗಳು ನಿಂದಿರ್ತಾರ. ಆದ್ರೆ ಇವತ್ತು ಅನಧಿಕೃತ ಶಾಲೆಗಳು ಆ ಶಾಲೆ ಒಳಗೆ ಯಾರು ಹೊತ್ತು ಮಕ್ಕಳಿಂದ ಏನಾರ ಯಾರು ಪಿಒ ಆಫೀಸರ್ ಜವಾಬ್ದಾರಿ ಆಗ್ತಾರ, ತಹಸೀಲ್ದಾರ್ ಜವಾಬ್ದಾರಿ ಆಗ್ತಾರೆ, ಯಾವ ಅಧಿಕಾರಿ ಜವಾಬ್ದಾರಿ ತಗೊಂಡಿರೋದಾರ ಯಾರು ತಗೊಳಲ್ಲ. ಅದಕ್ಕೋಸ್ಕರ ಇವ್ರು ಅಲ್ಲಿ ಯಾವ್ಯಾವ ಅನಧಿಕೃತ ಅದಾವಂತ ಅಂತಕ್ಕಂಥದ್ದು ನಮ್ಮ ಸಹೋದರರು ಕೂಡ ಒಂದು ಪಟ್ಟಿ ಕೂಡ ಮಾಡಿಕೊಂಡು ಅದ್ರ ಬಗ್ಗೆ ಪಿಒ ಆಫೀಸರ್ಗೆ ಈ ಮುಂಚೆ ಎಲ್ಲಾ ತರನು ಲೆಟರ್ ಕೂಡ ಕೊಟ್ಟಿದ್ದಾರೆ, ಎಲ್ಲಾ ತರ ಅವ್ರ ಗಮನಕ್ಕೆ ತಗೊಂಡು ಬಂದಾರೆ. ಆದ್ರೂ ಕೂಡ ಪಿಒ ಆಫೀಸರ್ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಮತ್ತು ತಗೋತೀನಿ ಅಂತ ಹೇಳಿದ್ರಿಂದ ರಾಜಕೀಯದವ್ರು ಭರವಸೆ ಕೊಟ್ಟಂಗ ಅಧಿಕಾರಿಗಳು ಭರವಸೆ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಈಗ ಈ ನಿಟ್ಟಿನೊಳಗೆ ನಾ ಏನ್ ಹೇಳ್ತೀನಿ ಅಂತಂದ್ರೆ ಅಧಿಕೃತ ಇವತ್ತು 6ನೇ ದಿನ, ಇವತ್ತು ಈಗ ಎರಡೂವರೆ ಆಗಾಕ್ ಬಂತು ಟೈಮ್. ನಾವು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮುಖಾಂತರ, ನಮ್ಮೆಲ್ಲ ಸ್ನೇಹಿತರ ಮುಖಾಂತರ. ಇನ್ನೂ ಒಂದು ಅರ್ಧ ತಾಸು 3 ಗಂಟೆ ಒಳಗಾಗಿ ಪಿಒ ಅಂದ್ರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಯವರು ಬಸವರಾಜು ಸಾವಳಗಿ ಸರ್ ಅವರು ಬಂದು ಇವರ ಸಮಸ್ಯೆಯನ್ನು ಆಲಿಸದಿದ್ದರೆ 3 ಗಂಟೆಗೆ ಸುಮಾರು 3 ಗಂಟೆಗೆ ಸರಿಯಾಗಿ ಎಲ್ಲ ನಮ್ಮ ಸಂಘಟನೆ ಸ್ನೇಹಿತರ ಒಟ್ಟಿಗೆ ಅವರ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಒಂದು ನಿರ್ಧಾರವನ್ನು ಎಲ್ಲ ಸಂಘಟನಾ ಸ್ನೇಹಿತರು ತಗೊಂಡಿದ್ದಾರೆ. ಈಗ ಇನ್ನೊಂದು ತಾಸೊಳಗೆ ಯಾರು ಇಲ್ಲಿ ಬಂದು ಅಧಿಕಾರಿಗಳು ಇವರ ಹೋರಾಟಕ್ಕೆ ಒಂದು ಸ್ಪಂದನೆ ಕೊಡದೇ ಇದ್ರೆ, ಇದಕ್ಕೊಂದು ಏನಾರ ಒಂದು ಉತ್ತರವನ್ನು ಕೊಡದೇ ಇದ್ರಪ್ಪ ಅಂತಂತಂದ್ರೆ ಮುಂದೆ ಉಗ್ರವಾದ ಹೋರಾಟ ಆಗ್ತದೆ ಮತ್ತು ಒಂದು ದೊಡ್ಡ ಪರಿಣಾಮವನ್ನು ಎಲ್ಲರೂ ಎದುರಿಸ್ಬೇಕಾಗ್ತದೆ ಮುದ್ದೇಬಿಹಾಳದವ್ರು ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದನ್ನು ಆದಷ್ಟು ಬೇಗ, ಈಗ 6 ದಿನ ಅಂತಂದ್ರೆ ಸ್ವಲ್ಪ ಟೈಮ್ ಆಗಿಲ್ಲ. ಇದು 6 ದಿನ 1 ತಾಸು ಯಾರು ಕುಂದಿರುವುದಿಲ್ಲ. ಒಬ್ಬ ಪೊಲೀಸ್ ಇಲ್ಲಿ ನಾನು ಬಂದು 2 ತಾಸು ಆಯ್ತು, ಒಬ್ಬ ಪೊಲೀಸ್ ಅಧಿಕಾರಿ ಸಹಿತ ಇಲ್ಲಿ ಯಾರು ಬಂದೋಬಸ್ತಿಗೂ ಬಂದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಅವ್ರು ಕೊಟ್ಟು ಬಂದಾರ ಲೆಟರ್, ಆದ್ರೂ ಕೂಡ ಇಲ್ಲಿ ಯಾರು ಬಂದಿಲ್ಲ. ಇಲ್ಲಿ ಏನಾರ ಆತಪ್ಪ ಅಂತಂದ್ರೆ ಜವಾಬ್ದಾರಿ ಯಾರು ತಗೊಂತಾರೆ? 6 ದಿನಗಟ್ಟಲೆ ಯಾರು ಇಲ್ಲಿ ಮನೆಗೋಸ್ಕರ ವೈಯಕ್ತಿಕ ಸಮಸ್ಯೆಗೋಸ್ಕರ ಯಾರು ಬಂದು ಇಲ್ಲಿ ಧರಣಿ ಕೂತಿಲ್ಲ.
ಎಲ್ಲರಿಗೆ ಒಂದು ಸಮಾಜಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ನಿಟ್ಟಿನೊಳಗೆ ಎಲ್ಲರಿಗೂ ಬಂದು ಕುಂತಾರೆ. ಆ ಅನಧಿಕೃತ ಶಾಲೆಗಳನ್ನು ಏನದ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ತಗೋಬೇಕು, ಮುಚ್ಚಬೇಕು. ಅದಕ್ಕೂ ಮುಂಚೆ ಮೊದಲು ಅಧಿಕಾರಿಗಳು ಬಂದು ಇಲ್ಲಿ ಸ್ಪಂದನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಇಲ್ಲ ಅಂತಂದರೆ ಇದ್ರ ಪರಿಣಾಮವನ್ನು ಮುಂದಾಗೋ ಪರಿಣಾಮಕ್ಕೆ ನೀವು ಜವಾಬ್ದಾರರು, ನೀವು ಅದನ್ನು ಹೆದರಿಸ್ಬೇಕಾಗ್ತದಂತ ನಾನು ಈ ಮೂಲಕ ಹೇಳ್ತೀನಿ. 2 ಮಾತು ಮುಗಿಸ್ತೀನಿ. ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಮುದ್ದೇಬಿಹಾಳ ಪಟ್ಟಣದಲ್ಲಿ ಸುಮಾರು 6 ದಿನಗಳ ನಿರಂತರವಾಗಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿಯ ಸಂಘಟನೆಯ ಪ್ರೀತಿಯ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಸರ್ವ ಗ್ರಾಮಗಳ ಗ್ರಾಮ ಘಟಕರ ಅಧ್ಯಕ್ಷರ ಕಾರ್ಯಕರ್ತರು ಕೂಡಿಕೊಂಡು ಮುದ್ದೇಬಿಹಾಳ ಪಟ್ಟಣದಲ್ಲಿ ಮತ್ತು ಮುದ್ದೇಬಿಹಾಳ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ಮತ್ತು ನಗರಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಇರುವ ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಹವಾಲನ್ನು ಕಂಡುಕೊಂಡು ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮತ್ತು ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳು ಅನುಮತಿ ಇಲ್ಲದೆ ಜೊತೆಗೆ ಅವರ ಶಿಕ್ಷಣ ಇಲಾಖೆಯ ನಿಯಮಗಳ ಮೀರಿ ಅಂದರೆ ಉಲ್ಲಂಘನೆ ಮೀರಿ ಶಾಲೆಗಳು ಮತ್ತು ವಸತಿ ಶಾಲೆಗಳು ನಡೆಯುತ್ತಿದ್ದಾವೆ. ಅದನ್ನ ಕಂಡು ನಮ್ಮ ಸಂಘಟನೆಯ ಮುಖಂಡರು ಮತ್ತು ಸಂಘಟನೆಯ ವತಿಯಿಂದ ಮನವಿ ಮತ್ತು ಅವರಿಗೆ ವಿಷಯವನ್ನು ತಿಳಿಸಿದಾಗ ಅವರು ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಸತತ ಇಲ್ಲಿವರೆಗೆ 6 ದಿನಗಳ ಪ್ರತಿಭಟನೆ ಮಾಡಿ ಅವರು ಅವರ ಶಾಲೆಯ ಮೇಲೆ ಮತ್ತು ಆ ಸಂಸ್ಥೆಯ ಮೇಲೆ ಯಾವುದೋ ಒಂದು ಕ್ರಮವನ್ನು ನೋಟಿಸ್ ಅನ್ನು ಇನ್ನುವರೆಗೆ ಆ ಒಂದು ಶಿಕ್ಷಣ ಇಲಾಖೆ ವತಿಯಿಂದ ಜಾರಿಗೆ ಮಾಡಿಲ್ಲ ಮತ್ತು ಕೊಟ್ಟಿಲ್ಲ. ನಮಗೆ ಏನು ತಿಳಿದು ಬರ್ತದಪ್ಪ ಅಂದ್ರೆ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಅಂದ್ರೆ ಪಿಒಗಳು ಅವರ ಜೊತೆ ಸಾಥಿದಾರೆ ಅಂತ ನಮಗೆ ಕೇಳು ಬರ್ತಾ ಇದೆ. ಹಾಗಾಗಿ ದಯಮಾಡಿ ಇದನ್ನು ಸಾದಾ ಹೋರಾಟ ಅನ್ನೋದು ತಗೋಬಾರ್ದು. ಅನಧಿಕೃತ ಶಾಲೆಗಳು ಮತ್ತು ಉಲ್ಲಂಘನೆ ಮಾಡಿದ ಶಾಲೆಗಳು, ವಸತಿ ನಿಲಯ ಶಾಲೆಗಳು, ಆ ಒಂದು ಶಾಲೆಗಳಿಗೆ ಮತ್ತು ನಮಗೆ ನ್ಯಾಯ ಸಿಗುವವರೆಗೆ ಈ ಹೋರಾಟವನ್ನು ನಿಲ್ಲುವುದಿಲ್ಲ. ನಾನು ಪ್ರಚೋದನೆ ಭಾಷಣ ಮಾಡಲ್ಲ. ನಮಗೆ ಅನ್ಯಾಯ ಆಗಿದೆ. ಜೊತೆಗೆ ಪಟ್ಟಣದಲ್ಲಿ ಸಾಕಷ್ಟು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ನೋವು ಮತ್ತು ಕಳಪೆ, ಜೊತೆಗೆ ಶಿಕ್ಷಣ ಇಲಾಖೆಯ ನಿಯಮಗಳ ಯಾವುದೇ ಪಾಲನೆ ಮಾಡದೆ ಉಲ್ಲಂಘನೆ ಮಾಡುತ್ತಿರುವುದು ನಮಗೆ ಸಾಕಷ್ಟು ಕಂಡು ಬರ್ತಾ ಇದೆ. ಹಾಗಾಗಿ ದಯಮಾಡಿ ತಾವು ಕೂಡಲೇ ಅವರಿಗೆ ತಮ್ಮ ಇಲಾಖೆಯ ನೋಟಿಸ್ ಅನ್ನು ನೀಡಿ ಅವರಿಗೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದರೆ ನಾವು ಅನುಮತಿ ತೆಗೆದುಕೊಂಡು ಪೊಲೀಸ್ ಇಲಾಖೆಯ ಜೊತೆಗೆ ನಾವು ತೆಗೆದುಕೊಂಡು ತಮ್ಮ ಕಾರ್ಯಾಲಯ ಮುತ್ತಿಗೆ ಹಾಕುತ್ತೇವೆ. ನಮಗೆ ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗುವವರೆಗೆ ಯಾವ ಪಟ್ಟಣದಲ್ಲಿ, ಯಾವ ನಗರದಲ್ಲಿ, ಯಾವ ಒಂದು ಹಳ್ಳಿಗಳಲ್ಲಿ ನಮಗೆ ಅನಧಿಕೃತ ಶಾಲೆಗಳು ಕಂಡು ಬಂದಲ್ಲಿ ನೀವು ಕೂಡಲೇ ಬಂದು ಮಾಡಬೇಕು. ಬಂದು ಮಾಡಿಲಿಕ್ಕಂದ್ರೆ ನಾವು ಪ್ರತಿಯೊಂದು ಗ್ರಾಮದಿಂದ ಕಾರ್ಯಕರ್ತರು, ಅಂಬೇಡ್ಕರ್ ಅನುಯಾಯಿಗಳು, ನಮ್ಮ ಸಂಘಟನೆಯ ಕಾರ್ಯಕರ್ತರು ಪ್ರತಿಯೊಂದು ಕೂಡಿಕೊಂಡು ತಾಲೂಕಾ ಸಂಘಟನೆಯಲ್ಲಿ ಮತ್ತು ಜಿಲ್ಲೆ ಸಂಘಟನೆ ಎಲ್ಲ ಕೂಡಿಕೊಂಡು ಉಗ್ರವಾದ ಈ ಮುದ್ದೇಬಿಹಾಳ ಪಟ್ಟಣದಲ್ಲಿ ತಮ್ಮ ಕಾರ್ಯಾಲಯ ಮುಂದೆ ಹೋರಾಟ ಮಾಡುವ ಮುಖಾಂತರ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯವನ್ನು ಮುತ್ತಿಗೆ ಹಾಕುತ್ತೇವೆ. ಹಾಗಾಗಿ ದಯಮಾಡಿ ಬೇಗನೆ ತಾವು ಮೇಲಾಧಿಕಾರಿಗಳಿಗೆ ತಿಳಿಸಿ ನಮಗೆ ಒಂದು ನ್ಯಾಯ ಕೊಡಿಸಬೇಕು. ತಮ್ಮ ನಾನು ವಿನಂತಿ ಪೂರ್ವಕವಾಗಿ ಈ ಒಂದು ವೇದಿಕೆ ಮತ್ತು ಈ ಒಂದು ಹೋರಾಟ ಮುಖಾಂತರ ತಮಗೆ ವಿನಂತಿ ಪೂರ್ವಕವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇನೆ. ಹಾಗಾಗಿ ಇಲ್ಲಿವರೆಗೆ ಆಗಮಿಸಿದ ನನ್ನ ಎಲ್ಲಾ ಸಂಘಟನಾ ಕಾರ್ಯಕರ್ತರು ಬೇರೆ ಬೇರೆ ಗ್ರಾಮದಿಂದ ತಮ್ಮ ಅಮೂಲ್ಯವಾದ ಸಮಯ, ಕೆಲಸ ಬಿಟ್ಟು ಕುಟುಂಬದ ಕೆಲಸ ಮತ್ತು ವೈಯಕ್ತಿಕ ಕೆಲಸ, ಆಸ್ಪತ್ರೆ ಕೆಲಸ, ಹೊಲ ಮನೆ ಕೆಲಸ ಬಿಟ್ಟು ಬಂದು ನಮಗೆ 6 ದಿನ ಸತತವಾಗಿ ಈ ಒಂದು ಹೋರಾಟಕ್ಕೆ, ಈ ಒಂದು ಸಭೆಗೆ, ಈ ಒಂದು ಹೋರಾಟದಲ್ಲಿ ತಾವು ಭಾಗವಹಿಸಿದ ತಮ್ಮೆಲ್ಲರಿಗೂ ಪೂರ್ವಕವಾಗಿ ಧನ್ಯವಾದ ಮತ್ತು ಅಭಿನಂದನೆ ಕೊಡ್ತಾ ಇದ್ದೇನೆ. ನಮಗೆ ಇಲ್ಲಿವರೆಗೆ ತಾಲೂಕದಲ್ಲಿ ಪೊಲೀಸ್ ಇಲಾಖೆಯನ್ನು ಭಾರಿ ನಮಗೆ ಭದ್ರತೆ ನೀಡಿದೆ, ಅವರಿಗೆ ಕೂಡ ಧನ್ಯವಾದ. ಜೊತೆಗೆ ಪತ್ರಿಕಾ ಮಾಧ್ಯಮದವರಿಗೆ, ಸಂಘಟನೆದವರಿಗೂ, ನಮಗೆ ಯಾರ್ಯಾರು ಇಲ್ಲಿವರೆಗೆ ಮೊಬೈಲ್ ನಲ್ಲಿ, ಫೇಸ್ಬುಕ್ ನಲ್ಲಿ ಮತ್ತು ವಾಟ್ಸ್ಆಪ್ ನಲ್ಲಿ ಲೈವ್ ಅಲ್ಲಿ ನಮಗೆ ಯಾರ್ಯಾರು ಸಹಾಯ ಸಹಕಾರ ಮತ್ತು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಧನ್ಯವಾದ ಮತ್ತು ಅಭಿನಂದನೆ ಕೋರುತ್ತಾ, ಬಸವಣ್ಣನ ಆದಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಿಯಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ
ಚಂದ್ರಕಾಂತ್ ಕಾತ್ರೋಳಿಗಣ ಅಂಬೇಡ್ಕರ್ ಧ್ವನಿ ನಮ್ಮ ಬಿಜಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಡೆತಕ್ಕಂತ ಈ 8ನೇ ದಿನದ ಹೋರಾಟ ಇಂದು ಮುಕ್ತಾಯಗೊಂಡು ನಾಳೆ 7ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ತಾಳಿಕೋಟಿ ಅಂಬೇಡ್ಕರ್ ಸೇನೆಯವರು, ಆನಂತರ ದಿಡವಾರದವರು, ಆನಂತರ ಇಲ್ಲಿ ಸ್ಥಳೀಯ ವಿದ್ಯಾಸ್ಫೂರ್ತಿ ವಿದ್ಯಾನಗರದ ತಾಯಂದಿರು ಎಲ್ಲರೂ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಏನಾಗ್ಯವಪ್ಪ ಅಂತಂದ್ರ ಒಂಥರ ಏನ್ ಮಾತಾಡ್ಬೇಕಪ್ಪ ಅಂತಂದ್ರೆ ಇವ್ರಿಗೆ ಸರ್ಕಾರ ಕೊಡೋದು ಸಂಬಳ, ಇವ್ರಿಗೆ ನಮ್ಮ ಎಲ್ಲ ಪ್ರಜೆಗಳ ಟ್ಯಾಕ್ಸ್ ನಿಂದ ಇವ್ರಿಗೆ ಸಂಬಳ ಕೊಡ್ತಾ ಇದ್ದಾರ. ಇವ್ರಿಗೆ ಕಾರ್ ಕೊಟ್ಟಿದಾರ, ರೂಮ್ ಕೊಟ್ಟಿದಾರ, ಎಲ್ಲಾ ಸ್ಪೆಷಾಲಿಟಿ ಕೊಟ್ಟಿದ್ದಾರೆ, TA ಎಲ್ಲಾನು ಕೊಟ್ಟಿದ್ದಾರೆ. ಬಟ್ ಇವ್ರು ಕೆಲಸ ಮಾಡೋದು ಸರ್ಕಾರ ಕೆಲಸ ಮಾಡ್ತಾ ಇಲ್ಲ. ಏನು ಖಾಸಗಿ ಸಂಸ್ಥೆಯವ್ರ ಕೆಲಸ ಅದಾವಲ್ಲ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಂಬಳ ತಗೊಳೋದು ಸರ್ಕಾರದ್ದು, ಗಿಂಬಳ ತಗೊಳೋದು ಈ ಖಾಸಗಿ ಸಂಸ್ಥೆ. ಖಾಸಗಿ ಸಂಸ್ಥೆ ಇವ್ರು ನೌಕರಿ ಮಾಡೋದು ಬಿಟ್ಟಿದಾರ, ಚಾಕರಿ ಮಾಡ್ಲಾಕಿತ್ತಾರ. ಖಾಸಗಿ ಸಂಸ್ಥೆದು ಚಾಕರಿ ಮಾಡ್ಲಾಕಿತ್ತಾರ. ಈ ಚಾಕರಿ ಮಾಡೋರಿಗೆ ಇನ್ನು ನಮ್ಮ ಮುಂದೆ ಏನ್ ಹೇಳ್ತೀವಪ್ಪ ಅಂತಂದ್ರೆ ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು DDP ಅವರು ಈ ಹುದ್ದೆಯಲ್ಲಿ ಇರೋಕೆ ಲಾಯಕ್ಕಿಲ್ಲ, ಅನ್ಲಾಯಕ್ ಇವ್ರು. ಇವ್ರನ್ನ ಎಂತದ ಕೆಲಸಕ್ಕೆ ಕಳಿಸ್ಬೇಕಪ್ಪ ಅಂತಂದ್ರ ಈ ಪುರಸಭೆದೊಳಗೆ ಮುನ್ಸಿಪಾಲಿಟಿ ಒಳಗೆ ಕಸ ಬೆಳೆ ಕಸಬೇಕಾಗೈತಿ, ಇವ್ರನ್ನ ಕಸಬರಿಗೆ ತಗೊಂಡು ಅಂತ ಒಂದು ವ್ಯವಸ್ಥೆಯಲ್ಲಿ ಇವ್ರು ಅದಾರ ಅಧಿಕಾರಿಗಳು. ಈ ಬಂಡ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ದುಷ್ಟ ರಾಜಕಾರಿಗಳಿಗೆ ಈ ಹೋರಾಟದ ವತಿಯಿಂದ ನಾವು ಇನ್ನು ಮುಂದಿನ ದಿನ ಮೇಲೆ ತಿಕ್ಕ ಹೇಳುತ್ತಾ ನಾಳೆ ದಿನ ನಾವು DO ಆಫೀಸ್ ಅನ್ನ ಈಗ ಮುದ್ರೆ ಹಾಕ್ತಿವಿ. ಆ ನಂತರ ನಾವು ಇಲ್ಲಿದ್ದ ನಮ್ಮ ಜಿಲ್ಲಾಧ್ಯಕ್ಷರು ಏನು ಒಂದು ನಿರ್ಣಯ ತೆಗಿತಾರೋ ಅದನ್ನ ಭದ್ರಾಗಿ, ಮತ್ತು ಒಂದು ವೇಳೆ ಜಿಲ್ಲಾಧಿಕಾರಿಗಳಿಗೆ ಪಾದಯಾತ್ರೆ ಹೋಗೋದಾದ್ರೂ ಕೂಡ ನಾವು ಹೋಗ್ತೀವಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಶಿಕ್ಷಣ ಇಲಾಖೆ ವಿರುದ್ಧ ನಡೆದಂತ ಹಾಗೆಗಿನ ಹೋರಾಟದ ಪ್ರಯುಕ್ತ ಇವತ್ತಿನ ದಿನದಲ್ಲಿ ಈಗಾಗಲೇ ಜಿಲ್ಲಾ ಅಧ್ಯಕ್ಷರು ಹೇಳಿದ ಹಾಗೆ ನಾಳೆ ದಿನ BO ಆಫೀಸ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ಕೊಂತ ನಾಳೆ ನಿರ್ಧಾರ ಮಾಡಿದ್ದಾರೆ. ಮತ್ತು ಇದೇ ಹೇಳಿದ್ರು ಅಲ್ಲಿ ನಾಳೆಗೆ ಯಾರಿಗೆ ಆಫೀಸ್ಗೆ ಕೆಲಸ ಮಾಡಕ್ ಬರೋದು ನಾವು ಹೇಳೋದು. ಯಾಕಂತಂದ್ರೆ ಅವರು ಅಲ್ಲಿ ಏನು ಕೆಲಸನೇ ಮಾಡೋದು, ಅವ್ರು ಒಳಗೆ ಕುಂದ್ರಕ್ಕೆ ಅರ್ಹತೆನೇ ಇಲ್ಲ ಅವ್ರಿಗೆ. ಮತ್ತು ಅವ್ರ ಕೆಲಸ ಹೆಚ್ಚಿನ ಮಾಡಿದಾಗ ಅವ್ರು ಒಳಗೆ ಹೋದ್ರು ಒಂದಿನ ಅದಕ್ಕಾಗಿ ನಾವು ನಾಳೆ ಎಲ್ಲರೂ ಸೇರಿ ಜಾಸ್ತಿ ಸೇರಿ ಇಲ್ಲಿ ನಿಂತ ನಾವು ಬಸವೇಶ್ವರ ವೃತ್ತ ಮುಖಾಂತರ ಹೋಗಿ ಅಲ್ಲಿ ಕ್ಷೇತ್ರ ಶಿಕ್ಷಣ ನೇರವಾಗಿ ಆಗ್ತೀವಿ. ಮತ್ತು ಇವತ್ತಿನಿಂದ ಅವರು ಬಂದ್ರು ಅವ್ರಿಗೆ ಒಂಥರ ಒಬ್ಬ ತಾಲೂಕು ಅಧಿಕಾರಿಯಾಗಿ ಅವ್ರ ಅಸಹಾಯಕತೆ ನೋಡಿದ್ರೆ ನಮ್ಗೆ ಬಹಳ ಕೆಟ್ಟ ಅನಿಸ್ತದ. ಅವ್ರಿಗೆ ಅಧಿಕಾರ ಕೈಯಾಗಿದ್ರು ಯಾವುದೇ ಅದನ್ನ ರೂಲ್ ಮಾಡಂತ ಪರಿಸ್ಥಿತಿ ಒಳಗಿಲ್ಲ. ಅವ್ರು ನೋಡಿದ್ರೆ ಅವ್ರ ಒಳಗಡೆ ಏನೈತೆ ಗೊತ್ತಿಲ್ಲ. ಅವ್ರದ್ದೇನು ಇಲಾಖೆ ವಿರುದ್ಧ ಮತ್ತ ಅವ್ರೇನು ಸಂಸ್ಥಾಗಳ ಜೋಡಿ ಐತಿ, ರಾಜಕಾರಣ ಅವ್ರ ವ್ಯವಹಾರ ಏನೈತೆ ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಅವ್ರ ಕಾನೂನು ಕೈಯಾಗಿದ್ರು ಅವ್ನು ಮಾಡಕ್ತಾ ಇಲ್ಲ. ಹೋಗಿ ಬಂದ್ವಿ ಮತ್ತೆ ಅಲ್ಲಿ ಸಾಲಿ ನೋಡಿ ಬಂದಿರಿ, ಅಲ್ಲಿ ಸಾಲಿ ಸ್ಥಿತಿ ಸರಿ ಇಲ್ಲ ಅಂತ ಹೋಗ್ಯಾರ, ಹೇಳ್ತಾರ. ಅವ್ರ ಮ್ಯಾಗ ಕ್ರಮ ಮಾಡ್ರಿ, ಅದ್ ಮ್ಯಾಗ FR ಮಾಡ್ರಿ ಅಂತಂದ್ರೆ ಮಾಡಕ್ತಾ ಇಲ್ಲ ಅವ್ರು. ಅವ್ರು ಅಷ್ಟು ಹೇಳಿ ಹೋಗ್ಯಾರ. DPR ಬರ್ತೀವಿ ಅಂದ್ರೆ ಅವ್ರು ಬಂದಿಲ್ಲ. ಇವತ್ತು 6ನೇ ದಿನಕ್ಕೆ ಆಗುತ್ತ, ನಾಳೆ ನಾಳೆಗೆ ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ ಬಿಜಾಪುರ ಪಾದಯಾತ್ರೆ ಏನೋ ನಾವೇನು ನಮ್ಮ ಜಿಲ್ಲಾಧ್ಯಕ್ಷ ಒಂದು ನಿರ್ಧಾರ ತಗೋತಾರೆ ಎಲ್ಲರೂ ಸೇರಿ. ಅದಕ್ಕೆಲ್ಲರೂ ನಾವು ಬೆಂಬಲ ಇರ್ತೀವಿ. ಮತ್ತೆ ದಿನಪ್ರತಿ ಇರ್ತದ. ಇದನ್ನ ನ್ಯಾಯ ಸಿಗೋವರೆಗೂ ಅವರು ಸಸ್ಪೆಂಡ್ ಆಗೋವರೆಗಂತೂ ಇದು ಹೋರಾಟ ಇದಾಗಲ್ಲ ಅಂತವ್ರು ಇದ್ರ ಉಪಯೋಗದ. ಆದಷ್ಟು ಬೇಗ ಆಗ್ಬೇಕೀಗ ಜಿಲ್ಲಾಧಿಕಾರಿಗಳು ನೇರವಾಗಿ ಬರ್ಬೇಕು. ನಾನು ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಇದು 6 ದಿನ ಆಯ್ತು. ಈಗ ಒಂದು ಶಿಕ್ಷಣ ವ್ಯವಸ್ಥೆ, ಯಾಕಂದ್ರೆ ಎಲ್ಲರೂ ಶಿಕ್ಷಣ ಸಂಸ್ಥೆಗಳು ಇದ್ದವ್ರು ಅದಾರ, ಬರ್ತದ ಅವ್ರಿಗೆ. ಇದ್ರ ಬಗ್ಗೆ ಜಲ್ದಿ ಇಂಥವ್ರಿಗೆ ಆಗ್ಬೇಕಾಗಿತ್ತು. 6 ದಿನ ಆಗಿಲ್ಲ ಅಂತಂದ್ರೆ ಇದಕ್ಕೆ ನಾವು ದಿನೇ ನಾಳಿಂದ ಏನೇನ್ ಮಾಡ್ಬೇಕು ಹೋರಾಟ ಎಲ್ಲರೂ ಸೇರಿ ಮಾಡ್ತೀವಿ. ಮತ್ ಮುಂದಿನ ದಿನಗಳಲ್ಲಿ ನಾಳೆ ಅಲ್ಲಿ ಆದಂತ ಘಟನೆ ನಾಳೆ ಸಾಯಂಕಾಲ ಹೇಳ್ತೀವಿ. ಮುಂದೆ ನಾಳೆ ಏನ್ ಮಾಡ್ಬೇಕು ಎಲ್ಲರಿಗೂ. ಇವತ್ತೇನು ನಾವು ಧರಣಿಯನ್ನ ಆರಂಭಿಸಿ 6 ದಿನಗಳ ಕಾಲ ನಿರಂತರವಾಗಿ 6ನೇ ದಿನ ಮುಕ್ತಾಯ ಆಗ್ಲಿಕ್ಕೆ ಬಂತು. ಈ ಧರಣಿಯ ನಮ್ಮ ಬೆಂಬಲಕ್ಕಾಗಿ ಮುದ್ದೇಬೇಳ ತಾಳಿಕೋಟೆ ತಾಲೂಕಿನ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ್ ಕಟ್ಟಿಮನಿ ಹಾಗೂ ತಾಲೂಕು ಅಧ್ಯಕ್ಷ ಗೋಪಾಲ್ ಕಟ್ಟಿಮನಿ, ಇವುದ ಎಲ್ಲ ಪದಾಧಿಕಾರಿಗಳು ಮತ್ತು ವಿದ್ಯಾನಗರದ ನಿವಾಸಿಗಳು ಎಲ್ಲ ಒಂದು 20 ಮಂದಿ ಹೆಣ್ಮಕ್ಳು ಕೂಡ ಬಂದು ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಿದರು. ಯಾಕೆ ಈ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರಪ್ಪ ಅಂತಂದ್ರೆ ಇದು ಒಂದು ಸಾಮಾಜಿಕ ಕಳಕಳಿ ಇರುವಂತ ಹೋರಾಟ ಐತಿ. ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲಿ ಯಾವುದೇ ವ್ಯಕ್ತಿಯ ದುರುದ್ದೇಶದಿಂದ ಹೋರಾಟ ಇಲ್ಲ, ಸಾಮಾಜಿಕ ಕಳಕಳಿ ಇರುವಂತ ಹೋರಾಟ ಐತಿ.
ಮಕ್ಕಳ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಮತ್ತು ಮಕ್ಕಳ ಫೀಸನ್ನ ಹೆಚ್ಚಿಗೆ ವಸೂಲಿ ಮಾಡುವುದು, ಅನಧಿಕೃತ ವಸತಿ ಶಾಲೆಗಳನ್ನು ಇಚ್ಕೊಂಡು ಅಮಾಯಕ ಪಾಲಕರ ಹತ್ರ 1,00,000 2 ಲಕ್ಷ ಗಟ್ಲೆ ಫೀ ಅನ್ನು ವಸೂಲಿ ಮಾಡುವಂತ ವ್ಯವಸ್ಥೆ, ಅದು ಒಂದು ಶಿಕ್ಷಣ ವ್ಯವಸ್ಥೆ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಮಾರಿಕೊಂಡು ಹೋಗಿದೆ ಅನ್ನುವಂತ ವ್ಯವಸ್ಥೆ ನಮಗ್ ಕಂಡು ಬರಕತ್ತದ. ಅದಕ್ಕಾಗಿ ಇವತ್ತು ತಮ್ಮೆಲ್ಲಾ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಕ್ಕಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹೋರಾಟ ತಿಳ್ಕೊಂಡಿರ್ಬೋದು ಕೆಲವೊಂದಿಷ್ಟು ಜನ ಏನೋ ಮಾಡ್ತಾರ ಕುಂದಿರ್ತಾರ, ಒಂದಿಷ್ಟು ಜನ ಅಂತೇಳಿ ತಿಳ್ಕೊಂಡಿರ್ಬೋದು. ಒಟ್ಟು ಹೋರಾಟಗಾರರಿದ್ದೀವಿ. ದಿನೇ ವಿಶೇಷವಾದ ಹೋರಾಟ ಪ್ರಾರಂಭ ಆಗುತ್ತಾ. ಇವತ್ತೇನು ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿ ಹೋರಾಟವನ್ನ ಪ್ರಾರಂಭ ಮಾಡಿದೀವಿ. ನಾಳೆ ದಿನ ಮತ್ತೆ BO ಆಫೀಸ್ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾವು ಮಾಡ್ತೀವಿ. ನಾಳೆಗೆ ಯಾವುದೇ ಅಧಿಕಾರಿ ಕೂಡ ಕೆಲಸ ಮಾಡೋದಕ್ಕೆ ನಾವು ಬಿಡುದಿಲ್ಲ. ಯಾವುದೇ ಅಧಿಕಾರಿನೂ ಕೂಡ BO ಆಫೀಸ್ನಲ್ಲಿ ಒಳಗ್ ಬಿಡುದಿಲ್ಲ ನಾವು. ಯಾಕಪ್ಪ ಅಂದ್ರೆ ಇವತ್ತಿಗೆ 8 ದಿನ ಆದ್ದು, 6ನೇ ದಿನ ಮುಕ್ತಾಯ ಆದ್ರೂ ಕೂಡ ಯಾವುದೇ ಅಧಿಕಾರಿ ಒಂದು ಸ್ವಲ್ಪನೂ ಕೂಡ ಯಾವುದೇ ಕೆಲಸ ಮಾಡ್ತಾ ಇಲ್ಲಂತ ಇಂತ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಸವರಾಜ ಸಾವಳಗಿ ಅವರನ್ನ ಅಮಾನತುಗೊಳಿಸಿ ಅನಧಿಕೃತ ಇರುವಂತ ಶಾಲೆಗಳು ಸಂಪೂರ್ಣವಾಗಿ ಬಂದ್ ಆಗಬೇಕು. ಬಂದ್ ಆಗುವವರೆಗೂ ನಾಳೆಯಿಂದ BO ಆಫೀಸ್ ಅನ್ನ ಮುತ್ತಿಗೆ ಹಾಕುವ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.